ಥ್ಯಾಂಕ್ ಯು. ನಿಮ್ಮೂರ ಸುದ್ದಿಗೆ ಸ್ವಾಗತ. ನಾನು ಕೋಲಾರದ ಸುರೇಶ್. ಇವತ್ತು ಈಜಲು ಹೋದಂತಹ ಮಕ್ಕಳು ಇವತ್ತು ಏನು ಕೃಷಿ ಹೊಂಡದಲ್ಲಿ ಬಿದ್ದು ಸಾವನ್ನಪ್ಪಿರುವಂಥ ಘಟನೆ ಇವತ್ತು ಕೋಲಾರದಲ್ಲಿ ನಡೆದಿರುವಂಥದ್ದು. ಕೋಲಾರ ಜಿಲ್ಲೆ ಮಾದೂರು ತಾಲೂಕಿನ ನುಕ್ಕನಹಳ್ಳಿ ಗ್ರಾಮದಲ್ಲಿರುವಂತಹ ಕೃಷಿ ಹೊಂಡದಲ್ಲಿ ಬಿದ್ದು ತಂದೆ ಮತ್ತು ಮಕ್ಕಳು ಮೃತಪಟ್ಟಿರುವಂಥದ್ದು ನೋಡ್ಬೋದು. ಇದೇ ಕೃಷಿ ಹೊಂಡದಲ್ಲಿ ತಂದೆ ಮತ್ತು ಮಕ್ಕಳು ದಾರುಣ್ಯವಾಗಿ ಸಾವನ್ನಪ್ಪಿರುವಂತಹ ಘಟನೆ ಇವತ್ತು ನುಕ್ಕನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂಥದ್ದು. ತಂದೆಗೂ ಸಹ ಈಜು ಬರ್ತಾ ಇದ್ದಿಲ್ಲ. ಆದರೆ ತಂದೆ ಮಧ್ಯಾಹ್ನ ಸುಮಾರು 1-1.5 ಗಂಟೆ ಸಮಯದಲ್ಲಿ ಕಟಿಂಗ್ ಮಾಡ್ಕೊಂಡು ಬಂದು ತನ್ನ ಮಕ್ಕಳನ್ನು ಸಹ ಇಲ್ಲಿ ಕೃಷಿ ಹೊಂಡದಲ್ಲಿ ಸ್ನಾನ ಮಾಡಲು ಬಂದಿರುವಂಥದ್ದು. ಈ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದಂತಹ 3 ಜನ ಸಹ ದಾರುಣ್ಯವಾಗಿ ಸಾವನ್ನಪ್ಪಿರುವಂಥ ಘಟನೆ ಇವತ್ತು ಕೋಲಾರ ಜಿಲ್ಲೆಯ ಮಾದೂರು ತಾಲೂಕಿನ ನುಕ್ಕನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂಥದ್ದು ನೋಡ್ಬೋದು. ಕುಟುಂಬಸ್ಥರ ಆಕ್ರಮಣನ ಸಹ ಇವತ್ತು ಮುಗಿಲು ಮುಟ್ಟಿರುವಂಥದ್ದು. ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳಾಗ್ಬೋದು ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸಹ ಸ್ಥಳಕ್ಕೆ ಭೇಟಿ ನೀಡಿರುವಂಥದ್ದು. ಶ್ರೀನಿವಾಸ್ ಮತ್ತು ಅವರ ಮಕ್ಕಳಾದಂತಹ ಚೇತನ್ ಮತ್ತು ರಾಜೇಶ್ ಸಹ ಮೃತಪಟ್ಟಿರುವಂಥದ್ದು. ಚೇತನ್ ಸುಮಾರು 12 ವರ್ಷದ ಬಾಲಕ 8ನೇ ತರಗತಿ ವ್ಯಾಸಂಗ ಮುಗಿಸಿ 9ನೇ ತರಗತಿಗೆ ಹೋಗ್ತಾ ಇದ್ದ. ಅದೇ ರೀತಿ ರಾಜೇಶ್ ಸಹ 3ನೇ ತರಗತಿಯ ವಿದ್ಯಾರ್ಥಿಯಾಗಿದ್ದು ಇದೇ ಗ್ರಾಮದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ. ಕೆಲವೇ ದಿನಗಳಲ್ಲಿ ಶಾಲೆ ಪ್ರಾರಂಭವಾಗುತ್ತಿತ್ತು ಮತ್ತು ಬೇಸಿಗೆ ರಜೆ ಹಿನ್ನೆಲೆಯಲ್ಲಿ ಇವತ್ತು ಮನೆಯಲ್ಲಿದ್ದಂತಹ ಮಕ್ಕಳು ತನ್ನ ತಂದೆಯ ಒತ್ತಾಯಪೂರ್ವಕವಾಗಿ ಕೃಷಿ ಹೊಂಡದ ಬಳಿ ಕರ್ಕೊಂಡು ಬಂದಿರೋಂಥ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿರುವಂಥದ್ದು. ಇನ್ನು ಪ್ರಮುಖವಾಗಿ ತಂದೆಯೂ ಸಹ ಮದ್ಯ ವ್ಯಾಸನಿಯಾಗಿದ್ದು ಇವತ್ತು ಕಟಿಂಗ್ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಅವಘಡ ಸಂಭವಿಸಿರುವಂಥದ್ದು. ಮಕ್ಕಳು ಸಹ ಈ ಕೃಷಿ ಹೊಂಡದಲ್ಲಿ ಬಿದ್ದು ಸಾವನ್ನಪ್ಪಿರುವಂಥದ್ದು. ಮತ್ತು ವಿಷಯ ತಿಳಿತಿದ್ದಂತೆ ಗ್ರಾಮಸ್ಥರು ಮತ್ತು ಸ್ಥಳೀಯರು ಸಹ ಆಗಮಿಸಿ ಇವತ್ತು ಮೃತದೇಹಗಳನ್ನು ಹೊರಗೆ ತಂದಿರುವಂಥದ್ದು. ಪ್ರಮುಖವಾಗಿ ಕೃಷಿ ಹೊಂಡದಲ್ಲಿ ಬಿದ್ದು ತಂದೆ ಮತ್ತು ಮಕ್ಕಳು ಸಹ ಸಾವನ್ನಪ್ಪಿರುವಂಥ ಘಟನೆ ಇವತ್ತು ಸಾಕಷ್ಟು ಬೇಸರ ಸಂಗತಿ ಅಂತ ಹೇಳ್ಬೋದು. ಇನ್ನು ಈಗಾಗಲೇ ಪೊಲೀಸರು ಸಹ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಇವಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಕೊಲ್ಲಿ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ನಾನು ಮಾರುತಿ BM ರಿಪಬ್ಲಿಕ್ ಕನ್ನಡ ಹಾವೇರಿ ಜಿಲ್ಲೆಯ ಜಿಲ್ಲಾ ವಾರ್ತೆಗಾರ. ಇವತ್ತು ನಾನು ನಿಮ್ಮ ಸುದ್ದಿ ಒಂದು ಸುದ್ದಿನ ಹೊತ್ತಿದ್ದೇನೆ. ಅದೇನೆಂದರೆ ರೈತರ ಸಂಕಷ್ಟದ ಬವಣೆಯ ಸ್ಟೋರಿ ಅಂತ ಹೇಳ್ಬೋದು. ಪ್ರಮುಖವಾಗಿ ರೈತರು ಬೆಳೆದಂಥ ಬೆಳೆಗೆ ಒಂದೆಡೆ ಲಾಭ ಸಿಗದಿದ್ದರೆ ಸಮಸ್ಯೆ ಆಗುತ್ತೆ, ಮತ್ತೊಂದೆಡೆಗೆ ಮಳೆ ಬರದಿದ್ದರೂ ಸಮಸ್ಯೆ ಆಗುತ್ತೆ, ಮತ್ತೊಂದು ಬಿಸಿಲು ಬರೋ ಸಮಸ್ಯೆ ಆಗುತ್ತೆ. ಈಗ ಮಳೆಯಿಂದಲೇ ಸಮಸ್ಯೆ ಆಗಲಿಕ್ಕೆ ಮುಂದಾಗ್ತಾ ಇದೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನಾನಿರುವಂತಹದ್ದು ಹಾವೇರಿ ತಾಲೂಕಿನ ಕಾಟೇನಹಳ್ಳಿ ಗ್ರಾಮದಲ್ಲಿದ್ದೇನೆ. ಈ ಕಾಟೇನಹಳ್ಳಿ ಗ್ರಾಮದಲ್ಲಿ ರೈತರು ಪ್ರಮುಖವಾಗಿ ಬೆಳೆಯುವ ಬೆಳೆಗಳ ಜೊತೆಗೆ ಇದೀಗ ರೇಷ್ಮೆ ಬೆಳೆಯನ್ನು ಕೂಡ ಅವಲಂಬನೆ ಮಾಡ್ಕೊಂಡು ಬೆಳೆಯಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದಿಷ್ಟು ಲಾಭ ಹೆಚ್ಚಿಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ರೇಷ್ಮೆ ಬೆಳೆಯನ್ನು ಕೂಡ ಬೆಳೆಯಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಕಳೆದ ರಾತ್ರಿ ಅಂದರೆ ನಿನ್ನೆ ರಾತ್ರಿ ಸುರಿದಂಥ ಜೋರದ ಮಳೆಗೆ ಆ ರೈತರ ರೇಷ್ಮೆ ಗೂಡಿನ ಮಳಿಗೆ ಇದೆ, ಆ ಮಳಿಗೆಯ ತಗಡು ಸಂಪೂರ್ಣವಾಗಿ ಹಾರಿ ಹೋಗಿರುವಂಥದ್ದು. ದೃಶ್ಯದಲ್ಲಿ ನೋಡ್ತಿರುವಾಗ ಅಷ್ಟು ದೂರದಲ್ಲಿ ಹೋಗಿ ಬಿದ್ದಿದೆ. ಅಂದರೆ ಯಾವ ರೀತಿಯಲ್ಲಿ ರಭಸವಾಗಿ ಮಳೆ ಸುರಿದಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇನ್ನು ಪ್ರಮುಖವಾಗಿ ಇದಕ್ಕೆ ವೈಜ್ಞಾನಿಕವಾಗಿ ಬರುವಂಥ ಹಿಟ್ ಆಗೋದಿಲ್ಲ. ಹೀಗಾಗಿ ರೈತರು ಯಾವೆಲ್ಲ ರೀತಿಯಲ್ಲಿ ಈ ಕಸಬಿದೆ ಅದನ್ನು ಹೇಗೆ ಮಾಡಬೇಕು ಏನಿದೆ ಅದಕ್ಕೆ ಮಾತ್ರ ಮಾಡ್ತಾರೆ. ಸದ್ಯಕ್ಕೆ ಈಗ ಅವರ ಗೂಡಿದೆ, ರೇಷ್ಮೆ ಗೂಡಿನ ಚಾವಣಿ ಇದೆ, ಆ ಚಾವಣಿಗೆ ಸದ್ಯಕ್ಕೆ ಪ್ಲಾಸ್ಟಿಕ್ಗಳನ್ನು ಹಾಕ್ಕೊಂಡಿದ್ದಾರೆ. ಒಳಗಡೆ ಸಾಕಷ್ಟು ರೇಷ್ಮೆ ಹುಳುಗಳಿದ್ದಾವೆ. ಅವುಗಳು ಬದುಕ್ತಾವ ಅಥವಾ ಇದು ಇಲ್ಲಿಗೆ ಮುಗಿಯುತ್ತಾ ಗೊತ್ತಿಲ್ಲ. ಲಕ್ಷಾಂತರ ರೂಪಾಯಿ ಹಣ ಹಾಕಿದಂಥ ರೈತ ಇದೀಗ ಒದ್ದಾಡ್ತಾ ಇದ್ದಾನೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ 2023 ಸಾಲಿನಲ್ಲಿ ರೇಷ್ಮೆ ಕೃಷಿ ಅಭಿವೃದ್ಧಿ ಸಾಮಾನ್ಯ ಅಡಿಯಲ್ಲಿ ಒಂದು ಮಳಿಗೆನ ಮಾಡ್ಕೊಳ್ತಾರೆ. ರೈತರು ಒಂದಿಷ್ಟು ಲಾಭ ನೋಡೋಣ, ಬದುಕೋಣ ಅನ್ನೋ ಒಂದು ರೀತಿಯಲ್ಲಿ ಮುಂದಾಗ್ತಾರೆ. ಅದು ಸದ್ಯ ರೇಷ್ಮೆ ಗೂಡುಗಳು ದೊಡ್ಡದಾಗಿತ್ತು, ಇನ್ನೇನು ಗೂಡು ಕಟ್ಟಲಿಕ್ಕೆ ಆರಂಭ ಆಗಬೇಕಿತ್ತು. ಆದರೆ ಅಕಾಲಿಕವಾಗಿ ಸುರಿತು. ಮಳೆ ಬೇಸಿಗೆಯಲ್ಲೂ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ರಣ ಬಿಸಿಲಿದ್ದರೆ ಸಂಜೆ ಆದ ತಕ್ಷಣ ಮಳೆ ಆರಂಭ ಆಗುತ್ತೆ. ಹೀಗಾಗಿ ರೇಷ್ಮೆ ಹುಳುಗಳಿಗೆ ಸಾಕಷ್ಟು ಈಗ ಕೊನೆಯ ಹಂತದಲ್ಲಿದ್ದಾವೆ. ಅಂದರೆ ಅವ್ರೇನು ಸೊಪ್ಪು ಹಾಕ್ತಾ ಇದ್ದಾರೆ, ಅದಕ್ಕೆ ಆಹಾರವನ್ನು ನೀಡ್ತಾ ಇದ್ದಾರೆ. ಆ ಆಹಾರ ತಿನ್ನಲಿಕ್ಕೂ ಅದು ಆಗಿಂದಾಗಲೇ ಅದನ್ನ ಆಚೆ ಹಾಕುವಂಥ ಕೆಲಸ ನಡೀತದೆ. ಯಾಕಂದರೆ ದಿನಕ್ಕೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನ ವಾತಾವರಣ ಅಂದರೆ ಹೀಟ್ ಬೇಕಾಗಿತ್ತು, ಅದನ್ನು 10 ಪಟ್ಟು ಇದೀಗ ಬಿಸಿಲಿನ ವಾತಾವರಣ ಸಿಗಲಿಕ್ಕೆ ಮುಂದಾಗ್ತಾ ಇದೆ. ಹೀಗಾಗಿ ರೈತರು ಸಾಕಷ್ಟು ಹಣ ಹಾಕಿದ್ರು, ಆ ಹಣದಿಂದ ಒಂದಿಷ್ಟು ಲಾಭ ನೋಡಬೇಕು ಅಂದ್ಕೊಂಡಿದ್ರು. ಆ ಲಾಭ ಈಗ ಮರೀಚಿಕೆ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಕಾಟೇನಹಳ್ಳಿ ಗ್ರಾಮದ ಈ ರೈತರು ಬೆಳೆದಂಥ ರೇಷ್ಮೆ ಹುಳುಗಳು ಈಗ ಆದ ತಕ್ಷಣವೇ ಅದನ್ನು ಹೊರಗೆ ಹಾಕುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾವಂತೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನೋ ಮಾತ್ರ ಕೂಡ ಹೇಳ್ತಾರೆ. ಪ್ರಮುಖವಾಗಿ ಲಕ್ಷಾಂತರ ರೂಪಾಯಿ ಹಣವನ್ನು ಹಾಕಿದ್ರು, ಇನ್ನೇನು ಅವು ರೇಷ್ಮೆ ಗೂಡನ್ನು ಕಟ್ಟಬೇಕು ಅನ್ನೋ ವ್ಯವಸ್ಥೆಯಲ್ಲಿದ್ವು. ಈಗಾಗಲೇ ಅದು ಕೂಡ ಸಾಕಷ್ಟು ಸಮಸ್ಯೆಯಿಂದ ಬಳಲಿಕ್ಕೆ ಮುಂದಾಗ್ತಿದೆ. ಒಟ್ಟಾರೆ ರೈತರಿಂದ ಸಾಕಷ್ಟು ಕಷ್ಟಪಡ್ತಾರೆ. ಆ ಪಡುವಂಥ ಸಮಸ್ಯೆ ಅವ್ರನ್ನ ಮಾತ್ರ ಪ್ರಯತ್ನ ಮಾಡಿದ್ರು. ಬ್ರದರ್, ಏನಾಯಿತು ನಿನ್ನೆ ಸಂಜೆ ಸಾಯಂಕಾಲ 3 ರಿಂದ 4 ಗಂಟೆ ಸುಮಾರು ಸರ್ ಮಳೆ ಆಗಿತ್ತು ಸರ್. ಮಳೆ ನಾವು ಸಪ್ ಅಂತ ಹಾಕ ಬಂದು ಸರ ಮಳೆ ಮಾಡಿ ಹೆಚ್ಚಿಗೆ ನಾವು ಸಪ್ ತಗೊಂಬಂದು ಈ ಕಡೆ ಒಳಗಿಟ್ಟು ಸರ. ಒಳಗಿಟ್ಟು ಒಂದು 7 ಪಿಂಡಿ ಇಟ್ಟು ಸರ. ಇಟ್ಟಿ ಮ್ಯಾಗ ಮತ್ತು 12 ಪಿಂಡಿ ಕರ್ಕೊಂಬಂದು
ಒಳಗೆ ಇಟ್ಕೊಂಡು ಬೆಚ್ಚಗಿಂತ ಹಾಕ್ಯನಂತ ನೀರಿನ ಬಿಟ್ಟು ಕರ್ಕೊಂಡ್ ಸರ್. ಅಕಾಲಕ್ಕೆ ಮಳೆ ಜೋರಾಗಿ ಬಂದು ಸರ್. ಆ ಗಾಳಿ ರಬ್ಸಕ್ಕೆ ನಾವು ಅಲ್ಲೇ ಚಕಡಿ ಬಿಟ್ಟು ಕೂತಂದಿ ಸರ್. ಚಕಡಿ ಬಿಟ್ಟು ಕೂತಂದ ಮೇಲೆ ಮಳೆ ಸಿಕ್ಕಾಪಟ್ಟೆ ಜೋರ ಸರ್. ಅಲ್ಲಿಂದ ನಾವು ಇನ್ನೇನು ಮೈ ತೊಳಸಿದ್ವಿ ಸರ್, ಎಲ್ಲ ಬಟ್ಟೆ ತೊಳಸಿದ್ವಿ. ಒಳಗೆ ಹೋಗಿ ಹಿಂಡಿ ಹಾಕ್ಯಂದು ಸಪ್ಪ ಹಾಕ್ಯಂದು ಅಲ್ಲಿಂದ ಓಡಿ ಬಂದು ಸರ್. ಓಡಿ ಬರೋದಲ್ಲಿ ಚಾವಣಿ ಎಲ್ಲ ಹಾರಿ ಹೋಗಿ ಸರ್. ನೀವು ಯಾರು ಒಳಗಡೆ ಇರಲಿಲ್ಲ ಅನ್ಸುತ್ತೆ. ಇಲ್ಲ ಸರ್, ನಾವು ನಮ್ಮ ದಿನ ದೈವ ಚಲೋ ಸರ್, ಹಿಂಗಾಗಿ ನಾವು ಒಳಗಿದ್ದಿಲ್ಲ. ನಾವು ಇದು ಬದುಕುತ್ತಾ ಹೆಂಗೆ ಸರ್ ಅದು ಏನು ಹೇಳಕ್ ಬರಲ್ಲ ಸರ್. ಅಂದ್ರೆ ಭಾಳ ಸೂಕ್ಷ್ಮ ಜೀವಿ ಸರ್. ಅದು ಏನೋ ಒಂದು ಸೇಂಟ್ ಉದ್ದಿನ ಕಡೆ ಸಹಿತ ಹತ್ತದ ಸರ್ ನಾವು ಒಳಗೆ. ಅಲ್ಲಿ ಏನಾದ್ರೆ ಆ ಥರ ಸೂಕ್ಷ್ಮ ಜೀವಿ ಸರ್. ಅದು ಏನಾಗೋದು ಗೊತ್ತಿಲ್ಲ ಸರ್. ಬಟ್ ನಮ್ಮ ಪ್ರಯತ್ನ ಅಂತೂ ನಾವು ಮಾಡಿ ಸರ್. ಸುಮಾರು 3 ಗಂಟೆ ಸಮಯ ಸರ್. ತಡಪಾಲ್ ಹಾಕಿ ಒಂದು 10 ರಿಂದ 15 ಯುವಕರು ಬಂದು ಸರ್. ತಡಪಾಲ್ ಹಾಕಿ ಎಲ್ಲ ಹಾಕಿ ರೆಡಿ ಮಾಡಿ ಹೋಗಿ ಸರ್. ಬೆಳಿಗ್ಗೆ ಬಂದು ನಿನ್ನೆ 3 ಗಂಟೆ ಸುಮಾರು ಸಪ್ಪು ಕೊಟ್ಟೆವು ಸರ್. ಅದಕ್ಕೆ ನಿರ್ದಿಷ್ಟವಾಗಿ ಇಂತಿಷ್ಟೇ ಬೆಳಕು ಬೇಕು, ಇಂತಿಷ್ಟೇ ಗಾಳಿ ಬೇಕು ಅನ್ನೋ ವ್ಯವಸ್ಥೆಯಲ್ಲಿ ಈ ರೇಷ್ಮೆಗಳನ್ನ ಸಾಕಾಣಿಕೆ ಮಾಡಲಾಗುತ್ತೆ. ಆದರೆ ಸದ್ಯಕ್ಕೆ ಹಾವೇರಿ ನಗರದಲ್ಲಿ ಸುರು ಬಿಸಿಲು ತಿರುತ್ತಾ ಇದೆ. ಅದರಲ್ಲೂ ಕೂಡ ದೊಡ್ಡದಾದಂತಹ ಇಟ್ಟಿಗೆಗಳು ಕೂಡ ಗಾಳಿಗೆ ಹಾರೋಗಿದಾವೆ. ಅಂದರೆ ಅದು ಯಾವ ಲೆವೆಲ್ಗೆ ಮಳೆ ಬಂತು ಹಾಗಾದರೆ ಅನ್ನೋ ಒಂದು ವ್ಯವಸ್ಥೆ ಕಣ್ಣಿಗೆ ಕಾಣ್ತಿರುವಂಥದ್ದು. ಒಟ್ಟಾರೆಯಾಗಿ ಹೇಳುವಂಥದ್ದಾದರೆ ಈ ರೈತರು ಬೆಳೆದಂಥ ಬೆಳೆ ಈಗ ಕೈಗೆ ಬರುವ ಮುನ್ನವೇ ಬಾಯಿಗೆ ಬರೋಕ್ಕಿಂತ ಮುಂಚೆವೇ ಎಲ್ಲವನ್ನೂ ಹಾಳು ಮಾಡ್ಕೊಳ್ಳೋಂಥ ಕೆಲಸ ಈಗ ರೈತರದ್ದಾಗಿದೆ ಅಂತ ಹೇಳ್ಬೋದು. ಇದಾಗಿತ್ತು ನಿಮ್ಮೂರ ಸುದ್ದಿ ಅಂತೇಳಿ. ಮುಂದಿನ ಸುದ್ದಿಯನ್ನು ಕೊಡ್ತಾರೆ ನಮ್ಮ ಕಲ್ಲಿಗೆ. ಓವರ್ ಟು ಯು. ಥ್ಯಾಂಕ್ ಯು. ನಾನು ಚಿಕ್ಕಮಗಳೂರಿನಿಂದ ಚೇತನ್ ಪದ್ಮಶಾಲಿ. ಇವತ್ತು ನಿಮ್ಮೂರಿನ ಸುದ್ದಿಯಲ್ಲಿ ಚಿಕ್ಕಮಗಳೂರಿನ ಸುಭಾಷ್ ಚಂದ್ರ ಆಟದ ಮೈದಾನದ ಅವ್ಯವಸ್ಥೆಗಳ ಬಗ್ಗೆ ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೇನೆ. ನಾವೀಗ ಚಿಕ್ಕಮಗಳೂರು ನಗರದ ಹೃದಯ ಭಾಗ, ಅಂದ್ರೆ ಒಂದು ಭಾಗದಲ್ಲಿ DC ಕಚೇರಿ ಇದೆ, ಅದರ ಪಕ್ಕದಲ್ಲಿ SP ಕಚೇರಿ ಕೂಡ ಇದೆ, DC ನಿವಾಸ, SP ನಿವಾಸ ಹಾಗೂ ನ್ಯಾಯಾಧೀಶರುಗಳ ನಿವಾಸ ಇರುವಂತ ಸ್ಥಳ, ಮತ್ತೆ ಹೃದಯ ಭಾಗದಲ್ಲಿರುವಂತ ಈ ಜಿಲ್ಲಾ ಕ್ರೀಡಾಂಗಣ ಏನಿದೆ, ಇಲ್ಲಿ ಚಿಕ್ಕಮಗಳೂರು ನಗರದ ಜನರು ಕೂಡ, ಅದರಲ್ಲೂ ಕೂಡ ಕ್ರೀಡಾಭಿಮಾನಿಗಳಿಗೆ ಇದು ನೆಚ್ಚಿನ ಫೇವರೇಟ್ ಸ್ಪಾಟ್ ಕೂಡ ಹೌದು. ಮತ್ತೊಂದು ಕೆಲವೊಂದೆಡೆ ರಾಜಕೀಯ ಕಾರ್ಯಕ್ರಮ ಇರ್ಬೋದು, ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸೋ ಸಂದರ್ಭದಲ್ಲಿ ಇದೇ ಸುಭಾಷ್ ಚಂದ್ರ ಬೋಸ್ ಆಟದ ಮೈದಾನದಲ್ಲಿ ಕೂಡ ನಡೆಸ್ತಾರೆ. ಇನ್ನು ಪ್ರತ್ಯೇಕವಾಗಿ ಕ್ರೀಡಾಂಗಣ ಜಿಲ್ಲೆಯ ನಗರದ ಹೊರಭಾಗದಲ್ಲಿ ಇದ್ರು ಕೂಡ ಅಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡೆ ಆಡ್ಲಿಕ್ಕೆ ಮತ್ತೆ ಅಲ್ಲಿ ರಜಾ ದಿನಗಳಲ್ಲಿ ಆಟ ಆಡ್ಲಿಕ್ಕೆ ಕೂಡ ಯಾರು ಕೂಡ ಹೋಗೋದಿಲ್ಲ. ಎಲ್ಲರೂ ಕೂಡ ಈ ಸ್ಥಳಕ್ಕೆ ಬರ್ತಾರೆ. ಆದ್ರೆ ಇಲ್ಲಿ ಎಲ್ಲೊಂದ್ ಕಡೆ ಕ್ರೀಡಾಂಗಣದಲ್ಲಿ ಮೂಲಭೂತ ಸೌಕರ್ಯಗಳ ವಂಚಿತ ಅನ್ನುವಂತ ಆರೋಪ ಇದೆ. ಪೂರಕವಂತೆ ಮೂಲಭೂತ ಸೌಕರ್ಯ ಕೂಡ ಇಲ್ಲಿ ಇಲ್ಲ. ಇನ್ನು ಬಹುತೇಕಾಗಿ ಹೆಚ್ಚಾಗಿ ಇಲ್ಲಿ ಕ್ರಿಕೆಟ್ ಅನ್ನ ಕೂಡ ಆಡ್ತಾರೆ. ಅದರಲ್ಲಿ ಒಂದು ಭಾಗದಲ್ಲಿ ಲೆದರ್ ಕ್ರಿಕೆಟ್ ಅನ್ನ ಆಡಿದ್ರೆ, ಮತ್ತೊಂದು ಭಾಗದಲ್ಲಿ ಟೆನ್ನಿಸ್ ಬಾಲ್ ಅನ್ನ ಕ್ರಿಕೆಟ್ ಗಳನ್ನ ಕೂಡ ಆಡ್ತಾ ಇದಾರೆ. ಯಾರಿಗೂ ಕೂಡ ಸರಿಯಾದ ಗ್ರೌಂಡ್ ಇಲ್ಲ. ಬಂದಂತವ್ರು ಯಾವ ಸ್ಥಳ ಅವರಿಗೆ ಸಿಗುತ್ತೆ ಅಲ್ಲಿ ಒಂದು ಪಿಚ್ ಅನ್ನ ಮಾಡ್ಕೊತಾರೆ, ಅಲ್ಲಿ ಒಂದು ಆಟವನ್ನ ಆಡ್ಲಿಕ್ಕೆ ಮುಂದಾಗ್ತಾರೆ. ಪ್ರತಿ ಬಾರಿಯೂ ಕೂಡ ಕ್ರೀಡಾಭಿಮಾನಿಗಳು ಹಲವು ಬಾರಿ ಕೂಡ ಮನವಿ ಮಾಡೋದೇನಂದ್ರೆ, ನಮಗೆ ಒಂದು ಮೂಲಭೂತ ಸೌಕರ್ಯನ ಒದಗಿಸಿ, ಪಿಚ್ ಗಳನ್ನ ಮಾಡಿ, ಈ ಸ್ಥಳದಲ್ಲಿ ಹೆಚ್ಚಾಗಿ ಕ್ರೀಡೆ ಆಡ್ಲಿಕ್ಕೆ ಬರ್ತಾರೆ, ಅವರಿಗೆ ಒಂದು ಅನುಕೂಲ ಮಾಡಿ ಅನ್ನುವಂತಹ ಆಗ್ರಹನ ಕೂಡ ಮಾಡ್ತಾರೆ. ಇಲ್ಲಿ ಸದ್ಯಕ್ಕೆ ಬಾಸ್ಕೆಟ್ ಬಾಲ್ಗೆ ಸಂಬಂಧಪಟ್ಟಂತೆ ಒಂದು ಗ್ರೌಂಡ್ ಇದೆ, ಅದಕ್ಕೆ ಒಂದು ತಯಾರಿಯನ್ನು ಕೂಡ ಮಾಡಲಾಗಿದೆ. ಅದಕ್ಕೆ ಸುಸಜ್ಜಿತವಾಗಿ ಬಾಸ್ಕೆಟ್ ಬಾಲ್ ಆಡ್ಲಿಕ್ಕೆ ಜಿಲ್ಲಾಡಳಿತ ಮತ್ತೆ ಏನು ಕ್ರೀಡಾ ಇಲಾಖೆ ಏನಿದೆ ಅದನ್ನ ಕ್ರಮವನ್ನು ಕೈಗೊಂಡಿದೆ. ಅದರಲ್ಲಿ 2 ಮಾತುಗಳನ್ನ ಯಾರು ಕೂಡ ಆರೋಪವನ್ನು ಕೂಡ ಮಾಡಲ್ಲ. ಉಳಿದಂತೆ ಇಲ್ಲಿರುವಂತ ಮಳೆ ಬಂದ ಸಂದರ್ಭದಲ್ಲಿ ಆಗುವಂತ ಜನರಿಗೆ ತೊಂದರೆ ಇರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ನೀರು ಹೋಗದಂತೆ ಇರುವುದು, ಮತ್ತೆ ಇಲ್ಲಿ ಇನ್ನು ವಿಶೇಷವಾಗಿ ಪ್ರತಿನಿತ್ಯ ಬೆಳಿಗ್ಗೆ ಇರ್ಬೋದು ಸಂಜೆ ನೂರಾರು ಸಂಖ್ಯೆಯಲ್ಲಿ ವಾಯು ವಿಹಾರ ಮಾಡ್ಲಿಕ್ಕೆ, ಅಂದ್ರೆ ವಾಕಿಂಗ್ ಅನ್ನ ಮಾಡ್ಲಿಕ್ಕೆ ಕೂಡ ಬರ್ತಾರೆ. ಅವರಿಗಂತೂ ಸರಿಯಾದ ಮೂಲಭೂತ ಸೌಕರ್ಯ ಇಲ್ಲ, ಅಂದ್ರೆ ಒಂದು ಶೌಚಾಲಯದ ಕೊರತೆ, ಇವೆಲ್ಲವೂ ಕೂಡ ಆರೋಪವನ್ನು ಕೂಡ ಮಾಡ್ತಾರೆ. ನಾನಿನ್ಗ ದೃಶ್ಯಗಳಲ್ಲೂ ಕೂಡ ತೋರಿಸ್ತೀನಿ. ಇಲ್ಲಿನ ಚರಂಡಿ ವ್ಯವಸ್ಥೆ ಹೇಗಿದೆ, ಇಲ್ಲಿ ನಿರ್ವಹಣೆ ಆಗದಲ್ಲಿ ಎಷ್ಟು ವರ್ಷ ಆಗಿದೆ, ಇವೆಲ್ಲವೂ ಕೂಡ ನಮಗೆ ಮೇಲ್ನೋಟಕ್ಕೇನು ಕೋರಿಕೊಂತ ಎಲ್ಲಾ ರೀತಿಯ ಸಾಕ್ಷಿಗಳು ಕೂಡ ಸಿಗುತ್ತೆ. ಪ್ರತಿ ವರ್ಷವೂ ಕೂಡ ಗಣರಾಜ್ಯೋತ್ಸವ ಇರ್ಬೋದು, ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು, ಕನ್ನಡ ರಾಜ್ಯೋತ್ಸವ ಇರ್ಬೋದು, ಎಲ್ಲವೂ ಕೂಡ ಆಯೋಜನೆ ಆಗುವಂಥದ್ದು ಇಲ್ಲೇ. ಆದ್ರೆ ಇಲ್ಲಿಗೆ ಒಂದು ಮೂಲಭೂತ ಸೌಕರ್ಯವನ್ನ ನೀಡಲಿಕ್ಕೆ ಜಿಲ್ಲಾಡಳಿತ ಇರ್ಬೋದು, ಸರ್ಕಾರ ಇರ್ಬೋದು, ಇಲ್ಲಿವರೆಗೂ ಕೂಡ ಕ್ರಮ ಕೈಗೊಂಡಿಲ್ಲ ಅಂತದ್ದು ಚಿಕ್ಕಮಗಳೂರಿನ ಜನರ ಒಂದು ಆರೋಪ ಕೂಡ ಹೌದು. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನ ನನ್ನ ಸಹೋದ್ಯೋಗಿ ನೀಡ್ತಾ ಹೋಗ್ತಾರೆ. ಓವರ್ ಟು ಯು.